ಇನ್ನು ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವಂತಹ ಪಾಸ್ಪೋರ್ಟ್ ಕಚೇರಿ ಕೂಡ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಇಮೇಲ್ ನೋಡಿ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದಂತಹ ಎಸ್ಆರ್ ನಗರ ಮತ್ತು ವಿಲ್ಸನ್ ಗಾರ್ಡನ್ ಪೊಲೀಸರು ಪರಿಶೀಲನೆ ನಡೆಸಿದರು. ಸ್ಥಳಕ್ಕೆ ಹೋಗಿ ಬಾಂಬ್ ಸ್ಕ್ವಾಡ್ ಕೂಡ ಪರಿಶೀಲನೆ ಕೂಡ ನಡೆಸಲಾಗಿದೆ. ಜಮೀನುಗಳಿಗೆ ನೀರು ಪೂರೈಕೆ ಮಾಡುವಂತೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಜಲಾಶಯದ ಗೇಟ್ಗಳು ತುಕ್ಕು ಹಿಡಿದು ನೀರು ಪೂರೈಕೆಯಾಗ್ತಾ ಇಲ್ಲ, ಆದ್ದರಿಂದ ಬೆಳೆಗಳಿಗೆ ಸೂಕ್ತ ನೀರು ಸಿಗ್ತಾ ಇಲ್ಲ. ಈ ಸಮಸ್ಯೆಯನ್ನು ಪರಿಹಾರ ಮಾಡುವಂತೆ ರೈತರು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕೃಷ್ಣಾ ನದಿ ನೀರಿನ ಒತ್ತಡಕ್ಕೆ ಬ್ಯಾರೇಜ್ ಗೇಟ್ ಮುರಿದು ಬಿದ್ದಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದು ಹೋಗಿದೆ. ಜಮಖಂಡಿ ತಾಲೂಕಿನ ಹಿಪ್ಪರಿಗೆ ಬ್ಯಾರೇಜ್ನ 22ನೇ ಗೇಟ್ ಕಿತ್ತು ಹೋಗಿದೆ. ಸ್ಥಳಕ್ಕೆ ಜಮಖಂಡಿ ಬನಹಟ್ಟಿ ತಹಶೀಲ್ದಾರ್, ನೀರಾವರಿ ಇಲಾಖೆ ಎಇಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಗಿಲು ಕದನಕ್ಕೆ ಕೇರಳದ ಕೇಳಿ ಸಂಘಟನೆ ಎಂಟ್ರಿ ಕೊಟ್ಟಿದೆ. ಗಾಂಧಿ ವೇಷವನ್ನು ಧರಿಸಿ ಕೇರಳ ಮೂಲಕ ಸುರೇಶ್ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಅಲ್ಲದೆ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಯ ಕಾರಿದ್ದು, ಸರ್ಕಾರ ಜಾಗ ಕೊಟ್ಟರೆ 10 ಮನೆಗಳನ್ನು ನಾವು ಕಟ್ಟಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಾದ್ರು ಮನವಿ ಮಾಡ್ತೀರಾ ಸರ್ಕಾರಕ್ಕೆ? ನಾವು ಒಂದು 10 ಮನೆ ನಾವಾಗಿ ಕಟ್ಕೊಡಕ್ಕೆ ರೆಡಿ ಇದೆ, ಜಾಗ ಕೊಟ್ಟರೆ 10 ಮನೆ. ಸರ್ಕಾರಕ್ಕೆ ಏನು ಹೇಳ್ತಾರೆ? ಸರ್ಕಾರಕ್ಕೆ ನಾನು ಆಕ್ಚುಲಿ ಡ್ರೆಸ್ಸಲ್ಲಿ ಹೇಳಂಗಿಲ್ಲ. ಪಶ್ಚಿಮ ಕಡಲಲ್ಲಿ ಭೂತಾಯಿ ಮೀನಿನ ಸುಗ್ಗಿ ಜೋರಾಗಿದೆ. ಹೆಜಮಾಡಿ ಕಡಲ ತೀರದಲ್ಲಿ ರಾಶಿ ಭೂತಾಯಿ ಮೀನುಗಳು ದಡಕ್ಕೆ ಬಂದಿವೆ. ಸಾಂಪ್ರದಾಯಿಕ ಮೀನುಗಾರಿಕೆ ನಡೆಸುತ್ತಿದ್ದಂತಹ ವೇಳೆ ತೀರ ಪ್ರದೇಶಕ್ಕೆ ಮೀನುಗಳು ಜಿಗಿದಿವೆ. ಇನ್ನು ಇದನ್ನು ಕಂಡ ಸ್ಥಳೀಯರು ಕೈಗೆ ಸಿಕ್ಕಿದಷ್ಟು ಭೂತಾಯಿ ಮೀನುಗಳನ್ನು ಹಿಡಿದುಕೊಂಡು ಮನೆಗೆ ಹೋಗಿದ್ದಾರೆ. ಸಿದ್ದರಾಮಯ್ಯ ಬಹುದಿನಗಳ ದಾಖಲೆ ಮುರಿದುದು ಕಾಂಗ್ರೆಸ್ ಪಕ್ಷಕ್ಕೆ ಹೆಮ್ಮೆಯ ವಿಷಯ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹುಕ್ಕೇರಿ ಪಟ್ಟಣದಲ್ಲಿ ಮಾತನಾಡಿದಂತಹ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಉನ್ನತ ಸ್ಥಾನಕ್ಕೆ ಬರುವುದಕ್ಕೆ ಸಾಕಷ್ಟು ಶ್ರಮಪಟ್ಟಿದ್ದಾರೆ. ನಾನು ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 5 ವರ್ಷ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ ನಾವು ಕೂಡ ಭಾವಿಸಿದ್ದೇವೆ. ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸಹ ಸಿಎಂ ಅವರೇ ಹೇಳಿದ್ದಾರೆ. ಈಗಾಗಲೇ ಅರ್ಧ ಆಗಿದೆ, ಇನ್ನರ್ಧ ಅವರೇ ಇದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ ಜಾರಕಿಹೊಳಿ. ಕಾಂಗ್ರೆಸ್ ಪಕ್ಷಕ್ಕೆ ಅವರಿಗೆ ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು, ಯಾಕಂದ್ರೆ ಅವರ ಬರಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾವಿಸಿದ್ವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನರ್ಧ ಇದ್ರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನದ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೆಯದಂತ ನಮ್ಮ ಭಾವನೆ. ಮುಂಜಾನೆ ಬಜೆಟ್ ಮಂಡನೆ ಮಾಡ್ತಾರೆ, ಮನೆ ಮಾಡ್ತಾರೆ. ಇನ್ನೆಷ್ಟು 15 ತಿಂಗಳು ಉಳಿದಿದೆ, ಅಷ್ಟೇ 1 ತಿಂಗಳಿದೆ. ಸಿಎಂ ಸಿದ್ದರಾಮಯ್ಯ ಕುರಿತು ಸಚಿವ ಎಂಬಿ ಪಾಟೀಲ್ ಹೊಗಳಿಕೆ ಮಾತನಾಡಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದಂತಹ ಅವರು ಅರಸು ಹಾಗೂ ಸಿದ್ದರಾಮಯ್ಯರದ್ದು ವಿಭಿನ್ನ ವ್ಯಕ್ತಿತ್ವ ಹೊಂದಿದವರು. ಸಿದ್ದರಾಮಯ್ಯ ಸೈದ್ಧಾಂತಿಕ ಹೋರಾಟ ಮಾಡುತ್ತಾ ಬಂದವರು. ಕೃಷಿ ಕುಟುಂಬದಲ್ಲಿ ಜನಿಸಿದಂತಹ ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಕೃಷಿಕರ ಬಗ್ಗೆ ಅಪಾರ ಕಾಳಜಿ ಬದ್ಧತೆಯನ್ನ ಹೊಂದಿದವರು. ಕಾಂಗ್ರೆಸ್ ಪಕ್ಷ ಅವರನ್ನ ಗುರುತಿಸಿ 2 ಬಾರಿ ಸಿಎಂ ಆಗಿ ಮಾಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸಿಎಂ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ಒಬ್ಬ ಹಿಂದುಳಿದ ನಾಯಕರು, ಶ್ರೇಷ್ಠ ನಾಯಕರು. ದೇವರಾಜ ಅರಸು ಅವರು ಈ ನಾಡಿಗೆ ಸೇವೆಯನ್ನು ಮಾಡಿದಂತವರು, ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಹೊತ್ತು. ಅದೇ ರೀತಿ ಸಿದ್ದರಾಮಯ್ಯನವರು ಇವತ್ತು ಅವ್ರಿಗೆ ಸರಿಸಮಾನವಾಗಿರುತ್ತೋ ಸಹ ಅದಕ್ಕೆ ನಾಳೆ ಅದನ್ನ ಅವರು ಕೂಡ ಮೀರಿಸ್ತಾರೆ. ಅವ್ರದ್ದು ಒಂದು ವ್ಯಕ್ತಿತ್ವ, ಇವ್ರದ್ದು ಒಂದು ವ್ಯಕ್ತಿತ್ವ, ವಿಭಿನ್ನವಾದಂತಹ ವ್ಯಕ್ತಿತ್ವ. ಸಿದ್ದರಾಮಯ್ಯನವರು ಕೂಡ ಒಂದು ಸೈದ್ಧಾಂತಿಕ ಹೋರಾಟವನ್ನು ಮಾಡ್ಕೊಂಡು ಬಂದಂತವರು. ಇವತ್ತು ಕೃಷಿಕರಾಗಿ ಜನಿಸಿ ಇವತ್ತು ಬಹಳಷ್ಟು ಹಿಂದುಳಿದ ಅಲ್ಪಸಂಖ್ಯಾತ ದಲಿತರು, ಬಡವರ ಬಗ್ಗೆ ಮತ್ತು ರೈತರ ಬಗ್ಗೆ ಒಂದು ಅಪಾರವಾದಂತಹ ಕಾಳಜಿಯನ್ನ, ಬದ್ಧತೆಯನ್ನು ಹೊಂದಿದಂತ ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಂತ ನಾಯಕರು. ಅವರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷ ದೀರ್ಘಾವಧಿ ರಾಜ್ಯದ ಸಿಎಂ ಎಂಬ ಹೆಗ್ಗಳಿಕೆಗೆ ಸಿದ್ದರಾಮಯ್ಯ ಪಾತ್ರರಾಗಿದ್ದು, ಈ ಹಿನ್ನೆಲೆ ಶಿವಮೊಗ್ಗದಲ್ಲಿ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ದಾರೆ. ಅಶೋಕ್ ಸರ್ಕಲ್ನಲ್ಲಿ ಕರುನಾಡ ದೊರೆ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ದಾರೆ. ನಗರದ ಹಲವೆಡೆ ಫ್ಲೆಕ್ಸ್ ಹಾಕಿದ್ದಾರೆ. ಇನ್ನು ಸಾವಿರಾರು ಜನರಿಗೆ ನಾಟಿ ಕೋಳಿ, ಬಿರಿಯಾನಿ ಹಾಗೂ ಲಡ್ಡು ಹಂಚಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ.
ದಾವಣಗೆರೆಯಲ್ಲೂ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮ ಮನೆ ಮಾಡಿತ್ತು. ನಗರದ ಬೀರಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ನೆರವೇರಿಸಿದರು. ಬಳಿಕ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ದೀರ್ಘಾವಧಿ ಸಿಎಂ ಎಂಬ ಫ್ಲೆಕ್ಸ್ ಅಳವಡಿಕೆ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಪರಸ್ಪರ. ಸಿದ್ದರಾಮಯ್ಯ ಸಿಎಂ ಆಗಿ ದಾಖಲೆ ಬರೆದ ಸಂತಸದಲ್ಲಿ ನೆಲಮಂಗಲ ಭಕ್ತನಾಪಾಳ್ಯದಲ್ಲಿ ನಾಟಿ ಕೋಳಿ ಬಾಡೋಟ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಹಿಂದ ಯುವ ಒಕ್ಕೂಟ 1900 ಕೆಜಿ ನಾಟಿ ಕೋಳಿ ವ್ಯವಸ್ಥೆಯನ್ನು ಮಾಡಿದರು. ಸಿದ್ದರಾಮಯ್ಯ ಫ್ಯಾನ್ಸ್ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಸವಿದಿದ್ದಾರೆ. ಬಿಎಂಟಿಸಿ ಬಸ್ ಅಪಘಾತಕ್ಕೀಡಾದ ಘಟನೆ ನಗರದ ಕೆಆರ್ ಸರ್ಕಲ್ ಬಳಿಯ ಬಿಎಂಟಿಸಿ ಬಸ್ ನಿಲ್ದಾಣದ ಬಳಿ ನಡೆದು ಹೋಗಿದೆ. ಮೆಜೆಸ್ಟಿಕ್ನಿಂದ ಕಾಡುಗೋಡಿಗೆ ತೆರಳುತ್ತಿದ್ದ ಬಿಎಂಟಿಸಿ ಬಸ್ ಸಹ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ರಭಸಕ್ಕೆ 2 ಬಸ್ನ ಗಾಜುಗಳು ಪುಡಿಪುಡಿಯಾಗಿವೆ. ಕಾರೊಂದು ಸರ್ವಿಸ್ ರಸ್ತೆಯಲ್ಲಿ ಚಲಿಸುವಾಗ ಹಳ್ಳಕ್ಕೆ ಬಿದ್ದ ಘಟನೆ ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಬಳಿ ನಡೆದಿದೆ. ಹೊಸಕೋಟೆಯಿಂದ ದಾವಸ್ಪೇಟೆಗೆ ಸಂಪರ್ಕ ಕಲ್ಪಿಸುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಾಲಕನ ಕಾರು ಚಲಾಯಿಸಿಕೊಂಡು ಬಂದಿದ್ದ. ಈಗ ಈ ವೇಳೆ ಸರ್ವಿಸ್ ರಸ್ತೆಯಲ್ಲಿ ಹಳ್ಳ ಕಾಣದೆ ಕಾರು ಸಿಕ್ಕಾಕೊಂಡಿದೆ. ಇನ್ನು ಕಾರು ಮೇಲೆತ್ತಲು ಸವಾರ ಪರದಾಡಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಹಿಡಿಶಾಪ ಹಾಕಿದ್ದಾನೆ. ಇನ್ನು ಸರ್ವಿಸ್ ರಸ್ತೆ ಗುಂಡಿ ಸರಿಪಡಿಸಿ ಅಂತ ಆಗ್ರಹಿಸಿದ್ದಾನೆ. ಈ ಕಡೆ ಶಾಕ್ನಳ್ಳಿ ಕಡೆ ಬರ್ತಾ ಇದ್ವಿ, ಸರ್ವಿಸ್ ರೋಡ್ ಈ ತರ ಮಾಡಿದ್ದಾರೆ. ಕಾರ್ ಬರೋದಕ್ಕೆ ವ್ಯವಸ್ಥೆನೇ ಇಲ್ಲ. ಫುಲ್ ಒಳಗಡೆ ಕುತ್ಕೊಳ್ಳುತ್ತೆ, ಬಂಪರ್ ಇದು ತಗಲುತ್ತೆ. ಎಷ್ಟೊತ್ತಿಂದ ಪಾಪ ಪರದಾಡಿದ್ರಿ? ಒಂದು ಹಾಫ್ ಅನ್ ಅವರ್ ಆಯ್ತು, ಯಾರು ಬರ್ಲಿಲ್ಲ. ಹೈವೇ ಹೋಗೋರು ನೋಡಿ ಜಸ್ಟ್ ಮಿಸ್ ಆಯ್ತು. ಲಾರಿ ಅವರು ಅಲ್ಲಿಂದ ಅಲ್ಲಿಗೆ ಏನಿಲ್ಲ ಅಂದ್ರು ಬ್ರೇಕ್ ಹಾಕಿದ್ದಾರೆ. ಅವ್ರು ಯಾರೋ ಪಾಪ ಸ್ಲೋ ಮಾಡಿದ್ರು, ನಾವ್ ಈ ಕಡೆ ಇದ್ದೀರಿ ಅಂತ, ಅವರು ಬ್ರೇಕ್ ಹಾಕಿದ್ದಾರೆ. ಯಾದಗಿರಿಯ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ್ದಾರೆ. ಬಳಿಕ ಜಿಲ್ಲಾಡಳಿತದಲ್ಲಿರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಏನು ಸರಿಯಾದ ಕೊಡುವುದಿಲ್ಲ, ಆನಂತರ ಟಾಯ್ಲೆಟ್ ಸರಿ ಇಲ್ಲ. ಅಲ್ಲಿ ಹೋಗಿ ಕೆಲವೊಂದು ಕಡೆ ನಮ್ಮವ್ರು ಹೋಗಿದ್ರು, ಇದರಲ್ಲಿ ಕಲಬುರಗಿಯಲ್ಲಿ ಆನಂದ ಅಲ್ಲಿ ಇನ್ಮೇಟ್ಸ್ ದೇ ಗೋ ಔಟ್ ಅಂಡ್ ಡೆಫಿಕೇಟ್. ಹೊರಗಡೆ ಹೋಗಿ ಮೇಲಿನ ದೇಶಕ್ಕೆ ಹೊರಗಡೆ ಹೋಗ್ತಾರೆ. ಯಾಕೆಂದ್ರೆ ಹಾಸ್ಟೆಲ್ಗಳು ರಿಪೇರ್ ಇದಾವಂತ, ಟಾಯ್ಲೆಟ್ಸ್ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಮಾನ್ಯ ಮರ್ಯಾದೆ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತರ ಮನೆಗೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಭೇಟಿ ನೀಡಿದ್ದಾರೆ. ಧಾರವಾಡ ಜಿಲ್ಲಾಡಳಿತದೊಂದಿಗೆ ಕುಟುಂಬದವರ ಜೊತೆ ಸಮಾಲೋಚನೆ ನಡೆಸಿದ ಡಾ ಟಿ ಶಾಂಭಟ್ ನಿವೃತ್ತ ನ್ಯಾಯಾಧೀಶರಾದ ಎಸ್ಕೆ ಒಂಟಗೋಡಿ ನೊಂದವರಿಗೆ ಧೈರ್ಯವನ್ನು ತುಂಬಿದರು. ಅಲ್ಲದೆ ಸರ್ಕಾರ ಸರಿಯಾಗಿ ತನಿಖೆ ನಡೆಸುವಂತೆ